ವೀಕ್ಷಕರೇ, ಮೀನ ರಾಶಿಯ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ, ಏನೆಲ್ಲ ಒಂದು ಲಾಭ ಇದೆ, ಏನೆಲ್ಲ ಒಂದು ಎಚ್ಚರಿಕೆಗಳನ್ನು ಅನುಸರಿಸಬೇಕು, ಕಠಿಣವಾಗಿರ್ತಕ್ಕಂಥ ಸವಾಲುಗಳು ಎಂಥವು, ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡ್ಕೊಂಡು ಹೋದರೆ ಸರಿಯಾಗುತ್ತೆ, ಜೊತೆಗೆ ಅದ್ಭುತ ಪರಿಹಾರಗಳು ಯಾವ್ಯಾವ ಇದ್ದಾವೆ ಅನ್ನುವಂತಹ ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ನಾವು ತಡ ಮಾಡೋದಿಲ್ಲ, ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಮೀನ ರಾಶಿಯವರ ಒಂದು ರಾಶಾಧಿಪತಿ ಯಾರು ಅಂತಂದರೆ ಗುರು ರಾಶಾಧಿಪತಿ ಆಗಿರತಕ್ಕಂಥದ್ದು. ಜೊತೆಗೆ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿರುತ್ತೆ. ಅದೃಷ್ಟದ ದಿನ ಗುರುವಾರ ಮತ್ತು ಬುಧವಾರ ಆದರೆ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಆಗಿರುವಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆ 3, 5, 2, 7, 9 ಆದರೆ ಅದೃಷ್ಟದ ದಿನಾಂಕ 3, 12, 21 ಹಾಗೂ 30ನೇ ತಾರೀಕು ತುಂಬ ಚೆನ್ನಾಗಿ ಇರುವಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಕಟಕ ಮತ್ತು ವೃಶ್ಚಿಕ ರಾಶಿ ಮಿತ್ರ ಆದರೆ ಮೇಷ, ಸಿಂಹ, ಧನುಸ್ಸು ರಾಶಿಗಳು ಶತ್ರು ರಾಶಿ ಆಗಿರತಕ್ಕಂಥದ್ದು. ಜೊತೆಗೆ ಈ ಮೀನರಾಶಿಯ ಜನ್ಮ ನಕ್ಷತ್ರಗಳು ಯಾವುದು ಅಂತಂದರೆ ಪೂರ್ವಭಾದ್ರ ನಕ್ಷತ್ರದ 4ನೇ ಚರಣ, ಉತ್ತರ ಭಾದ್ರ ನಕ್ಷತ್ರದ 4 ಚರಣಗಳು, ರೇವತಿ ನಕ್ಷತ್ರದ 4 ಚರಣಗಳು ಸೇರಿರ್ತಕ್ಕಂತಹ ಮೀನರಾಶಿ. ಇಂಥ ಮೀನರಾಶಿಯವರು ನೋಡಿ ಯಾವತ್ತಿಗೂ ಕೂಡ ಸ್ನೇಹಜೀವಿಗಳು, ಧಾರ್ಮಿಕ ಆಸಕ್ತರು, ಭಾವಜೀವಿಗಳು ಮತ್ತು ನಯ ವಿನಯವಂತಿಕೆ ಇರತಕ್ಕಂತಹ ವ್ಯಕ್ತಿಗಳು, ಕಲ್ಪನಾಶೀಲತೆ ಇರತಕ್ಕಂತಹ ವ್ಯಕ್ತಿಗಳು, ಸತ್ಯವನ್ನು, ನ್ಯಾಯವನ್ನು, ಧರ್ಮವನ್ನು ಪ್ರತಿಪಾದಿಸ್ತಕ್ಕಂತಹ ವ್ಯಕ್ತಿಗಳು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಮೀನರಾಶಿಯವರು. ಇಂಥ ಮೀನರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂಥ ವಿಷಯವನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಾನು ವಿಷಯವನ್ನು ತಿಳಿಸ್ಕೊಡ್ತೀನಿ, ಎಲ್ಲ ಮಾಹಿತಿಯನ್ನು. ಆದರೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಯಾಕಂದರೆ ನಿಮ್ಮ ಬಳಿಯೂ ಒಂದು ಚಾನಲ್ ಇರುತ್ತೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂಥದ್ದು. ಬನ್ನಿ, ಹಾಗಿದ್ರೆ ಈ ಮಾರ್ಚ್ ತಿಂಗಳಲ್ಲಿ ನೋಡಿ ಸ್ವಲ್ಪ ಅನೇಕ ಸವಾಲುಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಸ್ವಲ್ಪ ಎಷ್ಟೇ ಒಂದು ಕಠಿಣವಾಗಿರ್ತಕ್ಕಂಥ ವಿಚಾರಗಳಿದ್ರೂ ಕೂಡ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಯಾಕಂತಂದರೆ ಏನೋ ನಿಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಎಚ್ಚರಿಕೆಯನ್ನು ಅನುಸರಿಸಬೇಕಾಗುತ್ತೆ. ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗ್ತಾ ಇದೆಯಾ, ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೋರಿಸ್ಬೇಕು. ನಿಮಗೆ ಕಾಲು ನೋವು, ಮಂಡಿ ನೋವು ಅಥವಾ ತಲೆನೋವು, ಏನೋ ಒಂದು ಸಣ್ಣ ಪುಟ್ಟ ನೋವುಗಳಿದೆ ಅಥವಾ ವ್ಯಾಧಿಗಳು ಕಂಡು ಬರ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೋರಿಸ್ಬೇಕು. ಯಾವುದೋ ಒಂದು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂತಂದರೆ ಈ ಮೀನರಾಶಿಯವರು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿದ್ರೂ ಕೂಡ ಅನುಸರಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನಿಶ್ಚೀಮರು. ಬೇರೆಯವ್ರಿಗೆ ನೋವು ಆಗಬಾರ್ದು, ನಮಗೆ ನೋವಾದರೂ ಪರವಾಗಿಲ್ಲ ಅನ್ನುವಂತಹ ಒಂದು ಕ್ಯಾರೆಕ್ಟರು ಈ ಮೀನರಾಶಿಯವ್ರದ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ನೋಡಿ, ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಊಟ ಮಾಡುವಂಥ ಆಹಾರ, ಅನ್ನ ಆಹಾರದಿಂದ ಹಿಡಿದು ಪ್ರತಿಯೊಂದು ಕೂಡ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ನೀವು ಈ ತಿಂಗಳಲ್ಲಿ ಮಾಡಿದ್ರೆ ಬಹಳಷ್ಟು ಒಳ್ಳೆಯ ಒಂದು ಆರೋಗ್ಯವನ್ನು ಸಂಪಾದಿಸ್ಬೋದು. ಅನುಕೂಲ ಆಯಿತು ಅಂತಂದರೆ ಈ ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಅಥವಾ ಸ್ವಲ್ಪ ಡಯಟ್ ಮಾಡುವಂಥದ್ದು, ಸ್ವಲ್ಪ ಯೋಗ ಮಾಡಿ, ಧ್ಯಾನ ಮಾಡಿ, ಈ ಥರದ ಒಂದು ಅಳವಡನೆ ನಿಮ್ಮ ಜೀವನದಲ್ಲಿ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನೀವು ತುಂಬ ಖುಷಿಯಾಗಿರ್ಬೋದು, ಸುಖವಾಗಿರ್ಬೋದು ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಜೊತೆಗೆ ಮಕ್ಕಳ ವಿಷಯದಲ್ಲಿ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರ ವಿಚಾರಗಳಲ್ಲಿ ಒಳ್ಳೆಯ ಒಂದು ವಿಷಯವನ್ನು ಕೇಳುವಂಥ ಸಾಧ್ಯತೆಗಳು, ಏನೋ ಒಂದು ಶುಭ ಸಮಾಚಾರಗಳು, ಶುಭ ವಿಚಾರಗಳು, ಪ್ರಿಯವಾಗಿರ್ತಕ್ಕಂತಹ ವಾರ್ತೆಯನ್ನು ನೀವು ಕೇಳುವಂತಹ ಸಾಧ್ಯತೆಗಳು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾರ ಮೇಲೂ ನೀವು ಡಿಪೆಂಡ್ ಆಗಿರ್ತೀರಿ, ಅವ್ರು ಏನೋ ಒಂದು ಒಳ್ಳೆಯದಾಗಿರುತ್ತೆ, ಆ ಒಂದು ಒಳ್ಳೆಯ ವಿಚಾರವನ್ನು ನಿಮಗೆ ತಿಳಿಬಹುದು, ಕೇಳಬಹುದು, ಅದರಿಂದ ಸಂತೋಷಗೊಳ್ಳಬಹುದು ಅನ್ನುವಂಥದ್ದು. ಉದ್ಯೋಗಿಗಳಿಗೆ ಕೆಲಸದಲ್ಲಿ ಭಾಳಷ್ಟು ಒತ್ತಡ ಇರುತ್ತೆ. ನೋಡಿ, ತುಂಬ ಕಷ್ಟಪಡ್ತಾ ಇದ್ದೀರಿ. ಸ್ವಲ್ಪ ನೀವು ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲೇ ಕೆಲಸ ಮಾಡಿ, ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಿ, ಯಾವುದೋ ಉದ್ಯೋಗಿಗಳಾಗಿರಿ ಅಥವಾ ಏನೋ ಒಂದು ಕೃಷಿಕರಾಗಿರಿ, ಬಿಸ್ನೆಸ್ ಮ್ಯಾನ್ಗಳೇ ಆಗಿರಿ, ವ್ಯಾಪಾರಸ್ಥರೇ ಆಗಿರಿ, ಏನೇ ನೀವು ಎನಿವನ್ನು ಈ ಮೀನ ರಾಶಿಯವರು ಏನೇ ಒಂದು ಕೆಲಸ ಮಾಡ್ತಾ ಇದ್ರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಕಷ್ಟದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕಂತಂದರೆ
ಆ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಅದು ಸಮಯ ತುಂಬ ಜೀವನ ತುಂಬ ಇರಿಟೇಟ್ ಆಗುತ್ತೆ. ಯಾಕಂತಂದ್ರೆ ಇರುವಷ್ಟು ಸಮಯ ಕಷ್ಟನೇ ಆಯ್ತಲ್ಲಪ್ಪ ಅನ್ನುವಂತಹ ಗಿಲ್ಟಿ ಫೀಲ್ ಆಗುತ್ತೆ ಒಳಗಡೆ. ಹಾಗಾಗಿ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನು ಪ್ರೀತಿಸುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟು ನೀವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ನೀವು ಪ್ರಯತ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಇದಾವೆ ಸ್ವಲ್ಪ ಓವರ್ಟೇಕ್ ಮಾಡುವಂಥ ಜನ ಇದ್ದಾರೆ, ನೀವು ಒಳ್ಳೇದು ಮಾಡಿದ್ರು ಕೆಟ್ಟದಾಗಿ ತಿಳ್ಕೊಳ್ಳುವಂಥ ಜನ ಇದ್ದಾರೆ, ವಿಷಯವನ್ನು ವಿಷಯಾಂತರ ಮಾಡಿ ಹೇಳುವಂಥ ಜನಗಳಿದ್ದಾರೆ. ಅದು ಹೊಸದೇನಲ್ಲ, ನೀವು ಎಲ್ಲನೂ ಅದನ್ನ ಅನುಭವಿಸಿದ್ರೆ. ಅನುಭವ ಅನ್ನುವಂಥದ್ದು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅದು ತನ್ನ ಪಾಡಿಗೆ ತಾನು ಬಂದ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ತಾಳ್ಮೆ, ಬುದ್ಧಿವಂತಿಕೆಯಿಂದ ವರ್ತಿಸಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಅಲ್ಲಿ ನೀವು ಒಂದು ಒಳ್ಳೆ ಅನುಕೂಲತೆಗಳನ್ನ ಪಡ್ಕೋಬಹುದು ಅನ್ನುವಂಥದ್ದಂತೂ ಗಮನಿಸಬೇಕಾದಂಥ ವಿಚಾರ. ಸಹೋದರ ಸಹೋದರಿಯರ ಜೊತೆಯಲ್ಲಿ ಸಾಮರಸ್ಯ ಇರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುತ್ತೆ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಅದು ದೀರ್ಘಕಾಲಿಂದ ಅಲ್ಲ, ಸಣ್ಣ ಪುಟ್ಟ ವಿಚಾರಗಳಿದ್ರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳ ಅದ್ಭುತವಾದ ಫಲಗಳು ತಿಳಿಸುವಂಥದ್ದಿದೆ, ಆದರೆ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಜನ್ಮ ಜಾತಕ ಫಲ ನಿಮಗೆ ತಿಳಿಯುವಂಥ ಭಾಷೆಯಲ್ಲಿ, ನಿಮಗೆ ಬೇಕಾಗಿರುವಂಥ ಭಾಷೆಯಲ್ಲಿ ತೆಗೆದುಕೊಳ್ಬೋದು. ಅದು ಬಹಳ ಅದ್ಭುತವಾದಂಥ ವಿಚಾರಗಳನ್ನು ಒಳಗೊಂಡಿರುತ್ತೆ. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ ಕೆಲವೊಂದು ಎಷ್ಟೇ ನಿಮಗೆ ಓವರ್ಟೇಕ್ ಮಾಡುವಂಥ ಜನ ಇರ್ತಾರೆ, ನಿಮ್ಮ ಬಗ್ಗೆ ಸ್ವಲ್ಪ ಶತ್ರುಗಳ ಕಾಟಗಳು ಜಾಸ್ತಿ ಇದ್ರೂ ಕೂಡ ನೀವು ಎದರಲ್ಲ, ಜಗ್ಗಲ್ಲ, ಅದನ್ನ ಹಾಗೇ ಮ್ಯಾನೇಜ್ ಮಾಡ್ತಾ ಇರ್ತೀರಿ. ಒಂದು ಹಂತದಲ್ಲಿ ಒಯ್ತಾ ಇರ್ತೀರಿ, ಅದನ್ನ ಮ್ಯಾನೇಜ್ ಮಾಡ್ತಾನೆ ಇರ್ತೀರಿ. ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಜೊತೆಗೆ ಹಣ ಖರ್ಚಾಗುವಂತಹ ಸಾಧ್ಯತೆಗಳು ತುಂಬಾ ಇತ್ತೀಚೆಗೆ ಏನಾಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಕಮಿಟ್ಮೆಂಟ್ ಆಗೋಗಿದೆ, ಯಾವ ರೀತಿಯಾಗಿ ಉಳಿಸ್ಕೋಬೇಕು, ಹಣದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಜನರಿಗೆ ಈ ಸಾಲ ಮಾಡ್ತಕ್ಕಂಥದ್ದು, ಸಾಲದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ, ಈ ರೀತಿ ಆಗಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅದಕ್ಕೆ ನೀವು ಸ್ವಲ್ಪ ಯೋಗ ಮತ್ತು ಧ್ಯಾನ ಮಾಡಬೇಕು. ಜೊತೆಗೆ ಅವಶ್ಯಕತೆ ಇರುವಂಥದ್ದನ್ನು ಮಾಡಿಕೊಳ್ಳಿ. ಖರ್ಚಿಗೆ ಇನ್ನೂ ನೀವು ಕಡಿವಾಣ ಏನು ಹಾಕಬೇಕಾಗಿದೆ ಅದನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿ. ಅದನ್ನು ಹರಿಬಿಡ್ಲಿಕ್ಕೆ ಹೋಗಬೇಡಿ. ಅದನ್ನು ಎಷ್ಟು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಷ್ಟು ಹಿಡಿತದಲ್ಲಿ ಇಟ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಮತ್ತೆ ಹೆಚ್ಚಿನ ಚಿಂತೆಯನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಚಿಂತೆ ಮಾಡೋದ್ರಿಂದ ಆರೋಗ್ಯ ಹದಗೆಡುತ್ತೆ. ಹೆಚ್ಚಿನ ಸ್ವಲ್ಪ ಸಮಾಧಾನವಾಗಿ ಶಾಂತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಮಸ್ಯೆಗೆ ಸೊಲ್ಯೂಷನ್ ಖಂಡಿತವಾಗ್ಲೂ ನಿಮ್ಮ ಬಳಿಯೇ ಸಿಗುತ್ತೆ. ಇನ್ನು ಮನೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ವಿರಸ ಆಗ್ತಾ ಇದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಕದನ ಕಲಹಗಳಾಗ್ತಾ ಇದ್ದಾವೆ ಅಂತಂದ್ರೆ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ಅದನ್ನು ನಾಜೂಕಾಗಿ ಅದನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಉದ್ಯೋಗದಲ್ಲಿ ಒತ್ತಡ ಇದ್ರೂ ಕೂಡ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ನೀವು ನಿಭಾಯಿಸುವಂಥ ಸಾಧ್ಯತೆಗಳಿದೆ. ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ. ಇದು ಸ್ವಲ್ಪ ಸಮಾಧಾನದ ವಿಚಾರ ಅಂತ ಹೇಳ್ಬೋದು. ಜೊತೆಗೆ ದುಡ್ಡಿನ ಅವಕಾಶಗಳು ಚೆನ್ನಾಗಿದೆ, ಬರುತ್ತೆ. ಯಾವುದೋ ಒಂದು ದುಡ್ಡು ಕೂಡಿಟ್ಟಿರುವಂಥ ದುಡ್ಡು ಯಾರು ಕೊಟ್ಟಿರ್ತೀರಿ ಅದು ಬಂದ್ಬಿಡ್ಬೋದು. ಅಥವಾ ನೀವು ಕೊಡುಕೊಳ್ಳುವಿಕೆ ವ್ಯವಹಾರಗಳು ಒಂದು ಹಂತದಲ್ಲಿ ನಡೀತಾ ಇರುತ್ತೆ. ಆದರೆ ಹೆಚ್ಚಿನ ಸಮಯವನ್ನು ಕೆಲಸಕ್ಕೆ ನೀವು ಕೊಡುವಂಥ ಪ್ರಯತ್ನವನ್ನು ಮಾಡಿ. ವ್ಯಾಪಾರಿಗಳಿಗೆ ಚಿಂತೆ ಇರುತ್ತೆ, ಏನಪ್ಪ ತುಂಬ ಕಾಂಪಿಟೇಷನ್ ಆಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ನಿಭಾಯಿಸೋಕೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಫೀಲಿಂಗು ನಿಮಗಿರುತ್ತೆ. ಆದರೆ ಹೆದರಬೇಡಿ, ಹೋಗ್ತಾ ಇರಿ.
ಮತ್ತೆ ಅಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕಾಗಿದೆ ಮಾಡ್ಕೊಳ್ಳಿ. ಅದರಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ನೀವು ಮುಂದೆ ಹೋದರೆ ಖಂಡಿತವಾಗಿಯೂ ನಿಮಗೆ ವ್ಯಾಪಾರಿಗಳಿಗೂ ಕೂಡ ತುಂಬ ಅನುಕೂಲಕರ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಈ ಭೂಮಿ ವ್ಯಾಜ್ಯಗಳು ಅಥವಾ ಕೋರ್ಟು ಕಚೇರಿ ವ್ಯಾಜ್ಯಗಳು ಸ್ವಲ್ಪ ಮುಂದೂಡಲ್ಪಡುವಂಥ ಸಾಧ್ಯತೆಗಳಿದೆ. ತೊಂದರೆ ಇಲ್ಲ, ಮುಂದೋದ್ರೂ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೊಂಡೋಗಿ. ಜೊತೆಗೆ ನಿಮಗೆ ಬೇಕಾಗಿರುವಂಥ ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ಸಹಾಯಕ್ಕೆ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕುಟುಂಬದಲ್ಲಿ ಸಮಾಧಾನ ಅನ್ನುವಂಥದ್ದು ಇರುತ್ತೆ. ಇನ್ನು ಮುಂಗೋಪದಿಂದ ಸ್ವಲ್ಪ ಕೆಲಸಗಳಿಗೆ ಧಕ್ಕೆ ಆಗ್ಬೋದು. ಸಡನ್ ಆಗಿ ಎಷ್ಟು ನೀವು ಶಾಂತವಾಗಿರ್ತೀರಿ, ಒಮ್ಮೊಮ್ಮೆ ಕೋಪ ಬಂದ್ಬಿಡುತ್ತೆ. ಕೋಪ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ, ತಡ್ಕೊಳಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆ ಥರ ಆಗ್ತಿರುತ್ತೆ ಒಮ್ಮೊಮ್ಮೆ. ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋದುದ್ದಕ್ಕೂ ನಿಮಗೆ ಒಂದು ಒಳ್ಳೆ ಫಲ ಅಂತೂ ಇದೆ, ಆದರೆ ಸವಾಲುಗಳು ಜಾಸ್ತಿ ಇದ್ದಾವೆ. ಆ ಸವಾಲುಗಳು ಯಾವುವು ಅನ್ನುವಂಥದ್ದು ವಿಡಿಯೋದುದ್ದಕ್ಕೂ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಅದನ್ನು ಅನುಸರಿಸ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. 12 ರಾಶಿಯವರ ಮಾರ್ಚ್ ತಿಂಗಳ ಫಲಗಳು ಇದ್ದಾವೆ. ಬೇಕಾಗಿರುವಂತಹ ಒಂದು ವಿಡಿಯೋವನ್ನು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರವನ್ನು ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಶ್ರೀ ಆಂಜನೇಯನಿಗೆ ತುಪ್ಪದ ದೀಪವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ತುಪ್ಪದ ದೀಪವನ್ನು ಬೆಳಗಿಸುವಂಥದ್ದು, ದೇವಸ್ಥಾನದಲ್ಲಿ ಬೆಳಗಿಸಿ ಅಥವಾ ಮನೆಯಲ್ಲಿ ಬೆಳಗಿಸಿ ತುಪ್ಪದ ದೀಪ ಆಂಜನೇಯ ಸ್ವಾಮಿಗೆ ಬೆಳಗಿಸುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಜೊತೆಗೆ ಮಹಾಗಣಪತಿಗೆ ಗರಿಕೆಯನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಇದರಿಂದ ಶುಭಕಾರಕವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ. ದೈವ ಕೃಪೆಗೆ ಪಾತ್ರವಾಗ್ತೀರಿ. ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ಎಷ್ಟೇ ಒತ್ತಡಗಳಿದ್ರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ಪರಮಾತ್ಮ ಕೊಡ್ತಾನೆ. ಕೊಡ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.